ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಊಟವಾದ ಮೇಲೆ ಸ್ನಾನ ಏಕೆ ಮಾಡಬಾರ್ದು, ಇನ್ನು ಕೆಲವರು ಊಟ ಆದ ನಂತರ ಸ್ನಾನ ಮಾಡುವುದಿಲ್ಲ, ಅದು ಏನಕ್ಕೆ ಅನ್ನೋ ಒಂದು ವಿಷಯವನ್ನು ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಊಟವಾದ ಮೇಲೆ ಸ್ನಾನ ಮಾಡಬಾರ್ದು. ಊಟಕ್ಕಿಂತ ಮೊದಲು ಸ್ನಾನ ಮಾಡಿ ದೇವರ ಪೂಜೆ ಮಾಡಬೇಕು ಎಂಬುದು ಹಿಂದೂಗಳ ನಂಬಿಕೆ. ಸ್ನಾನ ಮಾಡದೆ ಊಟ ಮಾಡಬಾರ್ದು. ಅನ್ನ ಯಜ್ಞ ಎಂದು ಕರೆಯಲ್ಪಡುವ ಭೋಜನ ಒಂದು ಪವಿತ್ರ ಕೆಲಸ, ಅದು ಒಂದು ಪೂಜೆ. ಯಾವುದೇ ಪೂಜೆಗೆ ಮುನ್ನ ದೇಹ ಶುದ್ಧಿಯಾಗಿರಬೇಕು, ಅದಕ್ಕಾಗಿ ಸ್ನಾನ ಮಾಡಬೇಕು ಎಂಬುದು ಆಚಾರ. ಊಟಕ್ಕೆ ಮುನ್ನ ಸ್ನಾನ ಮಾಡಬೇಕು ಎಂಬುದೇ ಊಟವಾದ ಮೇಲೆ ಸ್ನಾನ ಮಾಡಬಾರದು ಎಂಬುದು ನಂಬಿಕೆಗೆ ಪ್ರಮುಖ ಕಾರಣ. ಇನ್ನು ಇದಕ್ಕೊಂದು ವೈಜ್ಞಾನಿಕ ಕಾರಣ ಕೂಡ ಇದೆ. ಊಟವನ್ನು ಮಾಡಿದಾಗ ಜಠರಕ್ಕೆ ಹೆಚ್ಚುವರಿ ಕೆಲಸ ಬೀಳುತ್ತದೆ. ಈ ಹೆಚ್ಚುವರಿ ಕೆಲಸವನ್ನು ಮಾಡಲು ಹೆಚ್ಚು ಶಕ್ತಿ ಬೇಕಾಗುತ್ತದೆ. ಈ ಶಕ್ತಿಯು ರಕ್ತ ಪ್ರವಾಹದ ಮೂಲಕವೇ ಬರಬೇಕು. ಊಟ ಮಾಡುವಾಗ ನಾವು ಸಾಮಾನ್ಯವಾಗಿ ಒಂದೆಡೆ ಕುಳಿತಿರುತ್ತೇವೆ. ಹಾಗಾಗಿ ಶರೀರದ ಸ್ನಾಯುಗಳು ಹಾಗೂ ಚರ್ಮವು ವಿಶ್ರಾಂತಿ ಸ್ಥಿತಿಯಲ್ಲಿ ಇರುತ್ತದೆ. ಹಾಗಾಗಿ ನಮ್ಮ ಶರೀರದ ಸ್ನಾಯು ಮತ್ತು ಚರ್ಮದಲ್ಲಿರುವ ಹೆಚ್ಚುವರಿ ರಕ್ತ ಜಠರದ ಕಡೆಗೆ ಧಾವಿಸುತ್ತದೆ. ಇದೇ ಸಮಯದಲ್ಲಿ ನಾವು ಬಿಸಿ ನೀರಿನ ಸ್ನಾನ ಮಾಡಿದರೆ ಜಠರದ ಕಡೆಗೆ ಧಾವಿಸಿರುವ ರಕ್ತವು ಮತ್ತೆ ಸ್ನಾಯು ಮತ್ತು ಚರ್ಮದ ಕಡೆಗೆ ಬರಬೇಕಾಗುತ್ತದೆ. ಆಗ ಜೀರ್ಣಕ್ರಿಯೆ ಸರಾಗವಾಗಿ ನಡೆಯುವುದಿಲ್ಲ. ಸ್ನಾನ ಮಾಡುವಾಗ ನಮ್ಮ ದೇಹದಲ್ಲಿ ರಕ್ತದ ಪರಿಚಲನೆ ಚುರುಕಾಗಿರುತ್ತದೆ. ದೇಹದ ಎಲ್ಲ ಭಾಗಗಳಿಗೂ ರಕ್ತ ಹರಿಯುತ್ತದೆ. ಊಟವಾದ ಮೇಲೆ ಹೊಟ್ಟೆ ತುಂಬಿರುವುದರಿಂದ ಆ ಸಮಯದಲ್ಲಿ ಹೊಟ್ಟೆಯ ಭಾಗಕ್ಕೆ ರಕ್ತದ ಚಲನೆ ಹೆಚ್ಚಾಗಿ ಇರಬೇಕಾದ ಅಗತ್ಯವಿದೆ. ಹಾಗೆ ಆದರೆ ಮಾತ್ರ ಜೀರ್ಣಕ್ರಿಯೆ ಸರಿಯಾಗಿ ನಡೆಯುತ್ತದೆ. ಇನ್ನು ಊಟವಾದ ಮೇಲೆ ಸ್ನಾನ ಮಾಡಿದರೆ ಸ್ನಾನದ ವೇಳೆ ದೇಹದ ಎಲ್ಲ ಭಾಗಕ್ಕೂ ರಕ್ತ ಹರಿಯುವುದರಿಂದ ಜೀರ್ಣಕ್ರಿಯೆಯನ್ನು ನಡೆಸಬೇಕಾದ ಅಂಗಗಳು ತಮ್ಮ ಕೆಲಸವನ್ನು ನಿಧಾನಗೊಳಿಸುತ್ತವೆ. ಆಗ ಜೀರ್ಣಕ್ರಿಯೆ ಸರಿಯಾಗಿ ನಡೆಯುವುದಿಲ್ಲ. ಹಾಗಾಗಿಯೇ ಊಟವಾದ ಮೇಲೆ ಸ್ನಾನ ಮಾಡಬಾರದು ಎನ್ನುತ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಊಟವಾದ ಮೇಲೆ ಸ್ನಾನ ಏಕೆ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರವನ್ನು. ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.